ಬಹುಶಃ ಇದೊಂದು ಐತಿಹಾಸಿಕವಾದಂತ ಒಂದು ಗೆಲುವು. ಸಾಕಷ್ಟು ನಿರೀಕ್ಷೆಗಳನ್ನ ಪಕ್ಷದ ಕಾರ್ಯಕರ್ತರುಗಳು ಹೊಂದಿದ್ರು. ಮೊದಲನೇದಾಗಿ ಎರಡು ಪಕ್ಷದ ಕಾರ್ಯಕರ್ತರುಗಳಿಗೆ ಇಡೀ ರಾಜ್ಯದಲ್ಲಿ ಅತ್ಯಂತ ಪರಸ್ಪರವಾಗಿ ಒಂದು ಹೊಂದಾಣಿಕೆಯಿಂದ ಒಂದು ಅಣ್ಣತಮ್ಮಂದರ ರೀತಿ ಆರೋಗ್ಯಕರವಾದಂಥ ಒಂದು ಚುನಾವಣೆಯನ್ನು ಮಾಡಿದ್ದಾರೆ. ಬಹುಶಃ ಅದರ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಫಲ ಇವತ್ತು NDA ಮೈತ್ರಿಕೂಟದ ಅಭ್ಯರ್ಥಿಗಳ ಪರವಾಗಿ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಮಂಡ್ಯ ಇರ್ಬೋದು, ಜೊತೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಒಂದು ದೊಡ್ಡ ಐತಿಹಾಸಿಕವಾದಂಥ ಒಂದು ಆಶೀರ್ವಾದವನ್ನ ಇವತ್ತು ಎರಡು ಕ್ಷೇತ್ರದ ಮತದಾರ ತಂದೆ ತಾಯಂದಿರುಗಳು ಮಾಡಿರ್ತಕ್ಕಂಥದ್ದು. ಬಹುಶಃ ಹೆಚ್ಚಿನ ನಿರೀಕ್ಷೆಗಳು ಇವತ್ತು ಕುಮಾರಣ್ಣವ್ರ ಮೇಲೆ ಇರ್ಬೋದು, ಮಂಜುನಾಥ್ ಅವ್ರ ಮೇಲೆ ಇರ್ಬೋದು. ಸಾಕಷ್ಟು ನಿರೀಕ್ಷೆಗಳಿದೆ. ನಿರೀಕ್ಷೆಗೂ ಮೀರಿ ಇಬ್ರು ಕೂಡ ಕೆಲಸವನ್ನ ಮಾಡ್ತಾರೆ. ಅವರ ಒಂದು ರಾಜ್ಯವನ್ನ ಕಟ್ತಕ್ಕಂಥ ಒಂದು ಕಲ್ಪನೆನ ಮುಂದುವರಿಸ್ತಾರೆ ಅಂತ. 2019ರಲ್ಲಿ ತಮ್ಮ ಸೋಲು, ಇವತ್ತು 2024ರಲ್ಲಿ ತಮ್ಮ ತಂದೆಯವರ ಗೆಲುವು. ಆ ಸೋಲ್ನ ಇವತ್ತು ಆ ನಿರಾಶೆ ಏನಿದೆ ಅದನ್ನು ಹೋಗ್ಲಾಡಿಸುತ್ತಾ ಇವತ್ತು ಖುಷಿ ತರ. 2019ರ ಲೋಕಸಭಾ ಚುನಾವಣೆಯ ಫಲಿತಾಂಶ ನನ್ನ ಸೋಲನ್ನ ನಾನು ಸೋಲು ಅಂತಕ್ಕಂಥ ಭಾವಿಸೋದಕ್ಕೆ ಸಿದ್ಧ ಇಲ್ಲ. ಟೆಕ್ನಿಕಲಿ ನಾನು ಸೋತಿರ್ಬೋದು, ಅನೇಕ ಸಂದರ್ಭದಲ್ಲಿ ನಾವು ಮಾತನಾಡಿದ್ದೇವೆ. ದಯಮಾಡಿ ಇವತ್ತು ಬಂದಿರತಕ್ಕಂಥ ಫಲಿತಾಂಶ ಏನಿದೆ ಇವತ್ತಿನ ಬಗ್ಗೆ ಮಾತನಾಡದಿದ್ರೆ ಜನಗಳ ಒಂದು ಆಶೀರ್ವಾದ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಋಣ ತೀರಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಧನ್ಯವಾದ. ಈ ಎಕ್ಸ್ಪೆಕ್ಟೇಷನ್ ಇತ್ತು, ಇಷ್ಟು ಬರುತ್ತೆ ಸೀಟು ಅಂತ ಖಂಡಿತ ನಿರೀಕ್ಷೆ ಇತ್ತು.